ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಬಂಗಾಳ ದೀದಿ ಮಮತಾ ಬ್ಯಾನರ್ಜಿ ಜೀವನದ ಕತೆ ಗೊತ್ತಾ? ಇವರ ರಾಜಕೀಯದ ಬೆಚ್ಚಿ ಬೀಳಿಸೋ ಘಟನೆಗಳು ಏನು? ಲೋಕಸಭೆಯಲ್ಲೇ ಆ ಸಂಸದನ ಕತ್ತುಪಟ್ಟಿಗೆ ಕೈ ಹಾಕಿದ್ದು ಯಾಕೆ? ದೀದಿ ಮದುವೆಯಾಗದೆ ಉಳಿಯಲು ಕಾರಣ ಏನು? ಮಮತಾ ಬ್ಯಾನರ್ಜಿ ಮಾಡಿರುವ ಆಸ್ತಿ ಎಷ್ಟು? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಇವರ ಜೀವನ ತುಂಬಾ ರೋಚಕವಾಗಿದೆ. ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮ್ಗೆ ತುಂಬಾ ಮುಖ್ಯ. 1955 ಜನವರಿ 5ರಂದು ಮಮತಾ ಜನನ. ಮಮತಾ ಬ್ಯಾನರ್ಜಿ 1955 ಜನವರಿ 5ರಂದು ಪಶ್ಚಿಮ ಬಂಗಾಳದ ಕಲ್ಕತ್ತಾದಲ್ಲಿ ಜನಿಸಿದ್ರು. ತಂದೆ ಪ್ರಮಿಲೇಶ್ವರ್ ಬ್ಯಾನರ್ಜಿ, ತಾಯಿ ಗಾಯತ್ರಿ ದೇವಿ. ಮಮತಾಗೆ 17 ವರ್ಷವಾಗಿದ್ದಾಗ ತಂದೆಗೆ ಅನಾರೋಗ್ಯ ಕಾಡೋಕೆ ಶುರುವಾಯಿತು. ಆದ್ರೆ ಸರಿಯಾಗಿ ಚಿಕಿತ್ಸೆ ಸಿಗದೇ ಇದ್ದಿದ್ದರಿಂದ ವಿಧಿವಶರಾದ್ರು. 1970ರಲ್ಲಿ PUC ಪಾಸ್ ಮಾಡಿಕೊಂಡ ಮಮತಾ ಬ್ಯಾನರ್ಜಿ ನಂತರ ಇತಿಹಾಸ ವಿಚಾರದಲ್ಲಿ ಪದವಿ ಕಂಪ್ಲೀಟ್ ಮಾಡಿದ್ರು. ಇದಾದ್ಮೇಲೆ ಕಲ್ಕತ್ತಾ ಯೂನಿವರ್ಸಿಟಿಯಿಂದ ಇಸ್ಲಾಮಿಕ್ ಇತಿಹಾಸದ ವಿಚಾರದಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ರು. ಅಷ್ಟಕ್ಕೆ ಸುಮ್ಮನಾಗದ ಮಮತಾ ಬ್ಯಾನರ್ಜಿ ಕಾನೂನು ಪದವಿಯನ್ನು ಪಡ್ಕೊಂಡ್ರು. 1984ರಲ್ಲಿ ತಾನು PhD ಕಂಪ್ಲೀಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಹೆಸರಿನ ಮುಂದೆ ಡಾಕ್ಟರ್ ಅಂತ ಸೇರಿಸಿಕೊಂಡ್ರು. ಆದ್ರೆ ನಂತರ ಅದು ಸುಳ್ಳು ಅನ್ನೋದು ಬಹಿರಂಗವಾಗಿದ್ರಿಂದ ತಮ್ಮ ಹೆಸರಿನ ಮುಂದೆ ಡಾಕ್ಟರ್ ಅಂತ ಸೇರಿಸೋದನ್ನ ಬಿಟ್ಟು ಬಿಟ್ರು. 15ನೇ ವಯಸ್ಸಿನಲ್ಲೇ ರಾಜಕೀಯ ಶುರು. ಮಮತಾ ಬ್ಯಾನರ್ಜಿ 15ನೇ ವಯಸ್ಸಿನಲ್ಲಿ ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ರಾಜಕೀಯದಲ್ಲಿ ತೊಡಗಿಸಿಕೊಂಡ್ರು. ಕಾಂಗ್ರೆಸ್ನ ಛಾತ್ರ ಪರಿಷತ್ ಅನ್ನೋ ವಿದ್ಯಾರ್ಥಿ ಸಂಘಟನೆಯನ್ನ ಹುಟ್ಟು ಹಾಕಿದ್ರು. ಈ ಮೂಲಕ ಕಮ್ಯುನಿಸ್ಟ್ ಪಕ್ಷದ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ಗೆ ಟಕ್ಕರ್ ಕೊಟ್ರು. ನಂತರದಲ್ಲೂ ಕಾಂಗ್ರೆಸ್ನಲ್ಲೇ ವಿವಿಧ ಪೋಸ್ಟ್ಗಳಲ್ಲಿ ಕೆಲಸ ಮಾಡಿದ್ರು. 1975ರ ತುರ್ತು ಪರಿಸ್ಥಿತಿ ಟೈಮಲ್ಲಿ ಸಮಾಜವಾದಿ ನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಕಾರಿನ ಮೇಲೆ ಹತ್ತಿ ಡ್ಯಾನ್ಸ್ ಮಾಡಿದ್ರು. ಈ ಮೂಲಕ JP ಚಳವಳಿಗೆ ಪ್ರತಿಭಟನೆ ವ್ಯಕ್ತಪಡಿಸಿದ್ರು. ಆಗ ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿ ಜಸ್ಟ್ 20ನೇ ವಯಸ್ಸಿನಲ್ಲಿ ನ್ಯೂಸ್ ಪೇಪರ್ಗಳಲ್ಲಿ ಹೆಡ್ಲೈನ್ ಆದ್ರು. ಇದಾದ್ಮೇಲಂತೂ ಕಾಂಗ್ರೆಸ್ನಲ್ಲಿ ಮಮತಾ ತುಂಬಾ ವೇಗವಾಗಿ ಬೆಳೆದ್ರು. 1977ರಿಂದ 1980ರವರೆಗೆ ಪಶ್ಚಿಮ ಬಂಗಾಳ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. 1984ರಲ್ಲಿ ಲೋಕಸಭೆಗೆ ಆಯ್ಕೆಯಾದ ದೀದಿ 1984ರ ಲೋಕಸಭೆ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಜಾದವ್ಪುರ ಲೋಕಸಭೆ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ಕಮ್ಯುನಿಸ್ಟ್ ಪಕ್ಷದ ಸೋಮನಾಥ್ ಚಟರ್ಜಿ ವಿರುದ್ಧ ವಿನ್ ಆಗಿ ಮೊದಲ ಬಾರಿಗೆ ಲೋಕಸಭೆಗೆ ಎಂಟ್ರಿ ಕೊಟ್ರು. ದೇಶದ ಅತ್ಯಂತ ಕಿರಿಯ ಸಂಸದೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾದ್ರು. ಅದೇ ವರ್ಷ ಭಾರತೀಯ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಆಯ್ಕೆಯಾದ್ರು. 1989ರ ವೇಳೆಗೆ ಭಾರತದಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆ ಎದ್ದಿತ್ತು. ಆ ಲೋಕಸಭೆ ಚುನಾವಣೆಯಲ್ಲಿ ಮಮತಾ ಕಮ್ಯುನಿಸ್ಟ್ ಪಕ್ಷದ ಮಾಲಿನಿ ಭಟ್ಟಾಚಾರ್ಯ ವಿರುದ್ಧ ಸೋಲು ಅನುಭವಿಸಿದ್ರು. 1991ರ ಚುನಾವಣೆಯಲ್ಲಿ ಕಲ್ಕತ್ತಾ ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ವಿನ್ ಆದ್ರು. PV ನರಸಿಂಹರಾವ್ ಸರ್ಕಾರದಲ್ಲಿ ಸಚಿವೆಯಾಗಿ ಕೆಲಸ ಮಾಡಿದ್ರು. ಅದೇ ಕ್ಷೇತ್ರದಲ್ಲಿ ಮುಂದಿನ 5 ಚುನಾವಣೆಗಳನ್ನ ಗೆದ್ದು ಸಂಸದೆ ಆದ್ರು. ಇವರು ಒಟ್ಟು 7 ಸಲ ಸಂಸದೆಯಾಗಿ ಆಯ್ಕೆ ಆಗಿದ್ದಾರೆ. CM ಆಗೋ ಶಪಥ ಮಾಡಿದ್ಯಾಕೆ ದೀದಿ? 1992ರಲ್ಲಿ ಓರ್ವ ಅಂಗವಿಕಲೆ ಮೇಲೆ ಕಮ್ಯುನಿಸ್ಟ್ ಪಕ್ಷದ ನಾಯಕ ಅತ್ಯಾಚಾರ ಎಸಗಿದ ಆರೋಪ ಕೇಳಿಬಂತು. ಜ್ಯೋತಿ ಬಸು ಪಶ್ಚಿಮ ಬಂಗಾಳದ CM ಆಗಿದ್ರು. ಆ ಸಂತ್ರಸ್ತೆಯನ್ನ ಮಮತಾ ಬ್ಯಾನರ್ಜಿ ಜ್ಯೋತಿ ಬಸು ಇದ್ದ ಕಚೇರಿಗೆ ಕರ್ಕೊಂಡು ಹೋದ್ರು. ಆದ್ರೆ ಅಲ್ಲಿ ಪೊಲೀಸರು ದೌರ್ಜನ್ಯ ಎಸಗಿದ್ದಲ್ಲದೆ ಮಮತಾರನ್ನ ಅರೆಸ್ಟ್ ಮಾಡಿದ್ರು. ಆಗ ಸಿಟ್ಟಿಗಿದ್ದ ಮಮತಾ, ನಾನು ಈ ಕಟ್ಟಡಕ್ಕೆ ಬಂದ್ರೆ ಅದು CM ಆಗಿನೇ ಅಂತ ಶಪಥ ಮಾಡಿದ್ರು. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ಕೆಲಸ ಮಾಡುತ್ತೆ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ರು. 1997ರಲ್ಲಿ ಕಾಂಗ್ರೆಸ್ನಿಂದ ಹೊರಬಂದು TMC ಅಂದ್ರೆ ತೃಣಮೂಲ ಕಾಂಗ್ರೆಸ್ ಅನ್ನ ಕಟ್ಟಿದ್ರು. ಇದು ಪಶ್ಚಿಮ ಬಂಗಾಳದಲ್ಲಿ ತುಂಬಾ ವೇಗವಾಗಿ ಬೆಳೆದು ವಿರೋಧ ಪಕ್ಷವಾಗಿ ಹೊರಹೊಮ್ಮಿತು. ಸಂಸದನ ಕೊರಳ ಪಟ್ಟಿ ಹಿಡಿದಿದ್ದ ದೀದಿ 1998ರಲ್ಲಿ ಲೋಕಸಭೆಯಲ್ಲಿ ಸಮಾಜವಾದಿ ಪಕ್ಷದ ಸಂಸದ ದರೋಗಾ ಪ್ರಸಾದ್ ಮಹಿಳಾ ಮೀಸಲಾತಿ ಕಾಯ್ದೆ ವಿರುದ್ಧ ಪ್ರತಿಭಟಿಸಿದ್ರು. ಆಗ ಸಿಟ್ಟಿಗಿದ್ದ ಮಮತಾ ಅವರ ಕೊರಳು ಪಟ್ಟಿ ಹಿಡಿದು ಎಳ್ಕೊಂಡು ಬಂದಿದ್ರು. 1999ರಲ್ಲಿ BJP ನೇತೃತ್ವದ NDA ಸರ್ಕಾರ ಬಂದಾಗ ಮಮತಾ ಅದಕ್ಕೆ ಬೆಂಬಲ ಕೊಟ್ರು. ವಾಜಪೇಯಿ ಸರ್ಕಾರದಲ್ಲಿ ಮಮತಾ ರೈಲ್ವೆ ಸಚಿವೆಯಾಗಿ ರೈಲ್ವೆ ಬಜೆಟ್ ಕೂಡ ಮಂಡಿಸಿದ್ರು. 2001ರಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು. 2004ರಲ್ಲಿ ಮತ್ತೆ NDAಗೆ ವಾಪಸ್ ಬಂದು ಕಲ್ಲಿದ್ದಲು ಮತ್ತು ಗಣಿ ಸಚಿವೆಯಾಗಿ ಕೆಲಸ ಮಾಡಿದ್ರು. 2004ರ ಲೋಕಸಭೆ ಚುನಾವಣೆ ಮತ್ತು 2006ರ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ದೀದಿಗೆ ತುಂಬಾ ಹಿನ್ನಡೆ ಆಯಿತು. ಇದಾದ್ಮೇಲೆ ಸಾಲು ಸಾಲು ಹೋರಾಟಗಳಲ್ಲಿ ಮಮತಾ ಭಾಗಿಯಾದ್ರು. ಮತ್ತೆ TMC ಅನ್ನ ಕಟ್ಟುವ ಕೆಲಸದಲ್ಲಿ ನಿರತರಾದ್ರು. 26 ದಿನ ಉಪವಾಸ ಕುಳಿತ ಮಮತಾ. ಅದು 2006.
ಟಾಟಾ ಮೋಟಾರ್ಸ್ ಕಾರು ಪ್ರಾಜೆಕ್ಟ್ಗಾಗಿ ಪಶ್ಚಿಮ ಬಂಗಾಳ ಸರ್ಕಾರ ನೂರಾರು ರೈತರ ಭೂಮಿಯನ್ನ ವಶಕ್ಕೆ ಪಡೆಯಿತು. ಇದನ್ನ ಖಂಡಿಸಿ ಮಮತಾ ಬ್ಯಾನರ್ಜಿ ಹಲವು ಪ್ರತಿಭಟನೆಗಳನ್ನ ನಡೆಸಿದ್ರು. ಅದು ಫಲ ಕೊಡದೇ ಇದ್ದಾಗ ಉಪವಾಸ ಸತ್ಯಾಗ್ರಹಕ್ಕೆ ಕುಳಿತು ಬಿಟ್ರು. ಅದು ಕೂಡ ಒಂದೆರಡು ದಿನ ಅಲ್ಲ, ಬರೋಬ್ಬರಿ 26 ದಿನಗಳ ಕಾಲ ನಿರಂತರವಾಗಿ ಉಪವಾಸ ಮಾಡಿದ್ರು. ನಂತರ ಪ್ರಧಾನಿ ಮನಮೋಹನ್ ಸಿಂಗ್ ಪತ್ರ ಬರೆದು ಮನವಿ ಮಾಡಿದ್ರು. ಆಗ ಮಮತಾ ಬ್ಯಾನರ್ಜಿ ಉಪವಾಸವನ್ನ ಬ್ರೇಕ್ ಮಾಡಿದ್ರು. ನಂತರ ಕೇಸ್ ಕೋರ್ಟ್ ಮೆಟ್ಟಿಲೇರಿ ಸರ್ಕಾರದ ಅತಿಕ್ರಮಣ ಕಾನೂನು ಬಾಹಿರ ಅಂತ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. 2009ರಲ್ಲಿ ಮಮತಾ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ರೈಲ್ವೆ ಸಚಿವೆಯಾಗಿ ಕೆಲಸ ಮಾಡಿದ್ರು. 2011ರಲ್ಲಿ ಮೊದಲ ಬಾರಿಗೆ ಸಿಎಂ ಪಟ್ಟ. 2011ರಲ್ಲಿ ಮಮತಾ ಬ್ಯಾನರ್ಜಿ ಯುಪಿಎ ಜೊತೆ ಸೇರಿಕೊಂಡು ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯನ್ನ ಎದುರಿಸಿದ್ರು. 293 ಕ್ಷೇತ್ರಗಳ ಪೈಕಿ ಟಿಎಂಸಿ ಒಕ್ಕೂಟ 227 ಕ್ಷೇತ್ರಗಳಲ್ಲಿ ವಿನ್ ಆಯಿತು. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದ ಮೊದಲ ಮಹಿಳಾ ಸಿಎಂ ಆಗಿ ಆಯ್ಕೆ ಆದ್ರು. ಈ ಮೂಲಕ ರಾಜ್ಯದಲ್ಲಿ 34 ವರ್ಷಗಳ ಎಡಪಕ್ಷಗಳ ಆಡಳಿತಕ್ಕೆ ಅಂತ್ಯ ಹಾಡಿದ್ರು. ಜೊತೆಗೆ ಹಿಂದಿನ ಸರ್ಕಾರ ವಶಕ್ಕೆ ಪಡೆದಿದ್ದ ರೈತರ ಭೂಮಿಯನ್ನ ವಾಪಸ್ ಕೊಡುವ ಆದೇಶಕ್ಕೆ ಫಸ್ಟ್ ಸೈನ್ ಹಾಕಿದ್ರು. 2012ರಲ್ಲಿ ಯುಪಿಎ ಬಿಟ್ಟು ಹೊರಬಂದ್ರು. ಸಾಲು ಸಾಲು ಕೆಲಸಗಳ ಮೂಲಕ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿಸಿಕೊಂಡ್ರು. ಜನರಿಂದ ದೀದಿ ಅಂತಲೇ ಕರೆಯಲ್ಪಟ್ರು. 2016ರ ವಿಧಾನಸಭೆ ಚುನಾವಣೆಯಲ್ಲಿ 211 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ ಮತ್ತೊಮ್ಮೆ ಸಿಎಂ ಪಟ್ಟಕ್ಕೆ ಏರಿದ್ರು. 2021ರ ವಿಧಾನಸಭೆ ಚುನಾವಣೆಯಲ್ಲಿ ಇವರ ಪಕ್ಷ 213 ಕ್ಷೇತ್ರಗಳಲ್ಲಿ ವಿನ್ ಆಯಿತು. ಆದರೆ ಬಿಜೆಪಿಯ ಸುವೇಂದು ಅಧಿಕಾರಿ ವಿರುದ್ಧ ಖುದ್ದು ಮಮತಾ ಸೋಲು ಕಂಡ್ರು. ಆದರೂ 3ನೇ ಬಾರಿಗೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿ ಬೈ ಎಲೆಕ್ಷನ್ ನಲ್ಲಿ ವಿನ್ ಆದ್ರು. ಇನ್ನು ಮಮತಾ ಅವಧಿಯಲ್ಲಿ ಶಾರದಾ ಚಿಟ್ ಫಂಡ್ ಸೇರಿದಂತೆ ಹಲವು ಹಗರಣಗಳು ಕೂಡ ನಡೆದವು. ಬಿಜೆಪಿಯ ಬಿ ಟೀಮ ಈ ಟಿಎಂಸಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಬಿಜೆಪಿ ವಿರೋಧಿ ಮತಗಳನ್ನ ಒಡೆಯುವ ಕೆಲಸ ಮಾಡ್ತಿದೆ. ಬಿಜೆಪಿಯ ಬಿ ಟೀಮ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಕಾಂಗ್ರೆಸ್ ಮತ್ತು ಎಡಪಕ್ಷಗಳು ಆರೋಪಿಸುತ್ತಾ ಬಂದಿವೆ. ಅದಕ್ಕೆ ಸರಿಯಾಗಿ ಮಮತಾ ಬ್ಯಾನರ್ಜಿಯ ಟಿಎಂಸಿ ಮೊದಲಿಗೆ ಎನ್ಡಿಎ ಒಕ್ಕೂಟದ ಭಾಗವಾಗಿತ್ತು. ಸದ್ಯ ಪ್ರತಿ ವರ್ಷ ಪ್ರಧಾನಿ ಮೋದಿಗೆ ಮಮತಾ ಬ್ಯಾನರ್ಜಿ ದುರ್ಗಾ ಪೂಜೆ ಟೈಮಲ್ಲಿ ಸಿಹಿ ಮತ್ತು ಬಟ್ಟೆಯನ್ನ ಕೊಟ್ಟು ಕಳುಹಿಸುತ್ತಾರೆ. ಆದರೆ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಜೊತೆ ಮಮತಾ ಬ್ಯಾನರ್ಜಿ ನಿರಂತರ ಸಂಘರ್ಷವನ್ನು ಕೂಡ ಹೊಂದಿದ್ದಾರೆ. ಕೇಂದ್ರದ ತನಿಖಾ ಸಂಸ್ಥೆಗಳ ವಿರುದ್ಧ ಸಮರ ಸಾರಿರುವ ಅದೆಷ್ಟೋ ಉದಾಹರಣೆಗಳಿವೆ. ಅಷ್ಟೇ ಅಲ್ಲ, ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಖುದ್ದು ವಾದವನ್ನ ಮಂಡಿಸಿದ್ರು. ಸಿಎಂ ಆಗಿರೋರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ವಾದ ಮಂಡಿಸಿದ್ದು ಇದೇ ಮೊದಲು ಅನ್ನೋದು ವಿಶೇಷ. ಮಮತಾ ಬ್ಯಾನರ್ಜಿ ವೈಯಕ್ತಿಕ ಜೀವನ. ಮಮತಾ ಬ್ಯಾನರ್ಜಿಗೆ ಈಗ 71 ವರ್ಷ ವಯಸ್ಸಾಗಿದ್ದು ಇನ್ನೂ ಮದುವೆಯಾಗಿಲ್ಲ. ಇವರು ಸಣ್ಣ ವಯಸ್ಸಲ್ಲೇ ರಾಜಕೀಯ ಜೀವನದಲ್ಲಿ ಬ್ಯುಸಿಯಾಗಿ ಬಿಟ್ರು. ಮದುವೆ ಆದರೆ ಕುಟುಂಬಕ್ಕೆ ಟೈಮ್ ಕೊಡೋಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಮದುವೆ ಆಗಲಿಲ್ಲ. ಜೊತೆಗೆ ತುಂಬಾ ಸರಳ ವ್ಯಕ್ತಿತ್ವ ಇವರದ್ದಾಗಿದ್ದು ಬಿಳಿ ಸೀರೆಯೇ ಇವರ ಗುರುತಾಗಿದೆ. ಇವರು ಈ ಸಲ ಸಲ್ಲಿಸಿರುವ ಅಫಿಡವಿಟ್ ನಲ್ಲಿ ಆಸ್ತಿ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. 40 ವರ್ಷಗಳಿಂದ ಚುನಾವಣಾ ರಾಜಕೀಯದಲ್ಲಿದ್ದು 15 ವರ್ಷಗಳಿಂದ ಸಿಎಂ ಕೂಡ ಆಗಿದ್ದಾರೆ. ಆದರೂ ಇವರ ಬಳಿ ಇರೋದು 15 ಲಕ್ಷ ರೂಪಾಯಿ ಮಾತ್ರ. ಇನ್ನು ಇವರ ಬಳಿ 9 ಗ್ರಾಂ ತೂಕದ ಚಿನ್ನಾಭರಣ ಕೂಡ ಇದೆ. ಮಮತಾ ಬ್ಯಾನರ್ಜಿ ತಮ್ಮ ಅಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಬೆಳೆಸಿದ್ದಾರೆ. ಈಗಾಗಲೇ ಅಭಿಷೇಕ್ ಸಂಸದರಾಗಿ ಕೆಲಸ ಮಾಡ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಪೇಂಟ್ ಆರ್ಟಿಸ್ಟ್ ಮತ್ತು ಕವಿಯಾಗಿಯೂ ಗುರುತಿಸಿಕೊಂಡಿದ್ದಾರೆ. ಈವರೆಗೆ ಒಟ್ಟು 9 ಕೋಟಿ ರೂಪಾಯಿ ಮೌಲ್ಯದ 300 ಪೇಂಟಿಂಗ್ಗಳನ್ನು ಕೂಡ ಸೇಲ್ ಮಾಡಿದ್ದಾರೆ. ಇನ್ನು ಪೇಂಟಿಂಗ್ ಮಾರಿ ಬಂದ ದುಡ್ಡನ್ನ ಸಮಾಜದ ಕಾರ್ಯಗಳಿಗೆ ದಾನ ಮಾಡ್ತಾ ಬಂದಿದ್ದಾರೆ. ಸ್ನೇಹಿತರೆ, ಇದು ಪಶ್ಚಿಮ ಬಂಗಾಳ ದೀದಿ ಮಮತಾ ಬ್ಯಾನರ್ಜಿ ಜೀವನದ ಕುರಿತು, ಬೆಳೆದು ಬಂದ ಹಾದಿಯ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.